ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತಾ ಇದ್ದೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ, ಹಾಗೂ ಪ್ರತಿ ತಿಂಗಳು ರಾಮನಗರದಲ್ಲಿ 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟ ಇರ್ತದೆ. ಆದರೆ ಆಗಸ್ಟ್ ತಿಂಗಳಲ್ಲಿ, ಈ ತಿಂಗಳಲ್ಲಿ 31ನೇ ತಾರೀಕಿದೆ. ಯಾಕೆಂದರೆ 30ನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಭಾಗವಹಿಸಲು ನಿಮಗೆ ಆಸಕ್ತಿ ಇರುವುದಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಅಥವಾ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರನ್ನು ನೀವು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಎಂಬುದಾಗಿ ನೋಡುವುದಾದರೆ, ಪ್ರಾರ್ಥನೆ ಮಾಡಲು ಕಲಿಸು ಎಂಬುದಾಗಿರುವಂಥ ಒಂದು ವಾಕ್ಯ ಭಾಗವನ್ನು, ಸಂದೇಶ ಭಾಗವನ್ನು ನಾವಿವತ್ತು ನೋಡೋಣ. ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2ರಿಂದ 4ನೇ ವಚನ. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುತ್ತೇವಾದುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ ದೇವರ ವಾಕ್ಯವು ಇಲ್ಲಿ ತಿಳಿಯಪಡಿಸ್ತಾ ಇದೆ. ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಸ್ವಾಮಿ, ನಮಗೆ ಪ್ರಾರ್ಥನೆ ಮಾಡುವುದನ್ನು ನೀನು ಕಲಿಸಿಕೊಡು ಎಂಬುದಾಗಿ ಶಿಷ್ಯರು ಕೇಳುವಾಗ ಯೇಸು ಸ್ವಾಮಿ ಇಲ್ಲಿ ಹೇಳುವುದನ್ನು, ಈ ವಾಕ್ಯ ಭಾಗವನ್ನು ಹೇಳುವುದನ್ನು ನೋಡ್ತೇವೆ. ಪ್ರಾರ್ಥನೆಯು ಕ್ರಿಸ್ತಿಯ ಜೀವಿತದ ಬಲವುಳ್ಳಂತಹ ಉನ್ನತವಾದ ಸ್ತಂಭವಾಗಿದೆ. ಈ ಸ್ತಂಭ ಬಲವಾಗಿದ್ದರೆ ಮಾತ್ರ ಆತ್ಮಿಕ ಜೀವಿತವು ಬಲವಾಗಿರುವಂಥದ್ದಾಗಿದೆ. ಪ್ರಾರ್ಥನೆಯು ದೇವರನ್ನ ಸಂಧಿಸಲು ಒಂದು ಮಾರ್ಗವೂ ಆಗಿದೆ. ಪ್ರಾರ್ಥನೆಯ ವೇಳೆಯಲ್ಲಿ ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ವೇದನೆ, ನಮ್ಮ ಸಂಕಟ, ಇಕ್ಕಟ್ಟು, ಕಣ್ಣೀರು, ಚಿಂತೆ ಎಲ್ಲವನ್ನ ನಾವು ಆತನ ಮುಂದೆ ಇಡುತ್ತೇವೆ. ಆತನನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆತನು ಮಾಡಿದ ಉಪಕಾರಗಳನ್ನು ಸ್ಮರಿಸ್ತೇವೆ. ನೋಡಿ, ಪ್ರಾರ್ಥನೆ ಅಂದರೆ ಬರೀ ಈ ವಿಷಯಗಳನ್ನು, ನಮಗಿರುವ ವೇದನೆ, ನೋವು, ಸಂಕಟಗಳನ್ನು ಹೇಳಿಕೊಳ್ಳಿಕ್ಕೆ ಮಾತ್ರ ಇರುವಂಥದ್ದಲ್ಲ. ಎಲ್ಲ ಸಮಯದಲ್ಲೂ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯು ಮನುಷ್ಯನನ್ನು ದೇವರ ಅನ್ಯೋನ್ಯತೆಗೆ ಸೇರಿಸುವಂಥದ್ದಾಗಿದೆ. ಪ್ರಾರ್ಥನಾ ಸಮಯ ಭೂಲೋಕ ಮತ್ತು ಪರಲೋಕವನ್ನು ಒಂದು ಮಾಡುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೇಳ್ತದೆ. ಯಾವ ಸಂಬಂಧವಾಗಿ ನಾವು ಚಿಂತೆ ಮಾಡದೆ ಎಲ್ಲ ವಿಷಯಗಳನ್ನು ದೇವರ ಮುಂದೆ ನಾವು ಇಡಬೇಕು. ಈ ದಿನದಲ್ಲಿ ನೀವು ಅನೇಕ ವಿಷಯಗಳಲ್ಲಿ ಕನ್ಫ್ಯೂಸ್ ಆಗಿರ್ಬೋದು. ನನ್ನ ಜೀವಿತದ ಉದ್ದೇಶ ಏನು, ನನ್ನ ಜೀವಿತದ ಮಾರ್ಗ ಏನು, ಹೀಗೆ ನಿಮಗೆ ಗೊತ್ತಾಗದೇ ಇರುವ ಸಮಯದಲ್ಲೂ ಕೂಡ ಏನು ಮಾಡಬೇಕೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಯಾವ ಸಂಬಂಧವಾಗಿ ನೀವು ಚಿಂತೆ ಮಾಡದೆ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿ, ವಿಜ್ಞಾಪನೆಯನ್ನು ಮಾಡಿ, ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡಿ, ನಿಮಗೇನು ಬೇಕೋ ಅದನ್ನು ತಿಳಿಯಪಡಿಸಿ. ನಾವು ದೇವರ ಮುಂದೆ ನಮಗಿರುವಂಥ ಕನ್ಫ್ಯೂಷನ್ಗಳನ್ನು, ನಮ್ಮ ಮಾರ್ಗ ಯಾವುದು ಎಂಬುದಾಗಿ ಆರಿಸಿಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ ಎಂಬುದಾಗಿ ದೇವರ ಮುಂದೆ ನಾವು ತಿಳಿಯಪಡಿಸುವಾಗ ದೇವರು ಏನು ಮಾಡ್ತಾರೆ, ಎಲ್ಲ ಗ್ರಹಿಕೆ ಮೀರುವ ದೇವ ಶಾಂತಿ ನಿಮ್ಮ ಹೃದಯವನ್ನು, ನಿಮ್ಮ ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂಥದ್ದಾಗಿದೆ. ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಏನು ಮಾಡಬೇಕು, ಹೇಗೆ ಜೀವಿಸಬೇಕು, ಯಾವುದನ್ನು ಆರಿಸಿಕೊಳ್ಬೇಕು, ನಿಮ್ಮ ಕರಿವಿಕೆ ಏನು, ನಿಮ್ಮ ಉದ್ದೇಶ ಏನೆಂಬುದಾಗಿ ನಿಮಗೆ ಆಗ ಗೊತ್ತಾಗುವಂಥದ್ದಾಗಿದೆ. ನೀವು ಪ್ರಾರ್ಥನೆನೇ ಮಾಡದೆ, ದೇವರ ಸಮ್ಮುಖದಲ್ಲಿ ನೀವು ಆಲೋಚನೆಯನ್ನು ಕೇಳದೆ, ದೇವರನ್ನು ಆತುಕೊಳ್ಳದೆ, ಇವತ್ತು ಎಷ್ಟೋ ಜನರು ಬೇರೆ ಒಂದು ಉದ್ದೇಶದಲ್ಲಿ, ಬೇರೆ ಒಂದು ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆತನನ್ನು ನಾವು ಸ್ತುತಿ ಮಾಡಬೇಕು, ಆತನನ್ನು ಆರಾಧನೆ ಮಾಡಬೇಕು. ಇದು ಕೂಡ ಏನಾಗಿದೆ, ಪ್ರಾರ್ಥನೆ ಒಂದು ಭಾಗವಾಗಿದೆ. ನಾವು ಎಲ್ಲ ಬೇಡಿಕೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಆತನಿಗೆ ಒಪ್ಪಿಸುವಾಗ ನಮ್ಮೊಳಗೆ ಇರುವಂಥ ಪವಿತ್ರ ಆತ್ಮನು ನಮ್ಮನ್ನು ಸಕಲ ವಿಷಯಗಳಲ್ಲಿ ಸತ್ಯಕ್ಕೆ ನಡೆಸ್ತಾನೆ. ನಮ್ಮೊಳಗಿರುವಂಥ ಪರಿಶುದ್ಧ ಆತ್ಮನು ನಮ್ಮನ್ನು ಸತ್ಯಕ್ಕೆ ನಡೆಸುವವನಾಗಿದ್ದಾನೆ. ಅದಕ್ಕೆ ಆತನ ಹೆಸರು ಸತ್ಯದ ಆತ್ಮನಾಗಿದ್ದಾನೆ. ಪ್ರಾರ್ಥನೆ ಸಮಯದಲ್ಲಿ ನಾವು ಸಂತೈಸಲ್ಪಡ್ತೇವೆ, ಬಲ ಹೊಂದಿಕೊಳ್ತೇವೆ, ಚೈತನ್ಯಗೊಳ್ತೇವೆ, ಎನ್ಕರೇಜ್ ಬರ್ತದೆ. ಪ್ರಾರ್ಥನೆಯ ಮೂಲಕವೇ ನಮ್ಮ ಆತ್ಮಿಕ ಜೀವಿತ ಬಲಗೊಳ್ಳಲು ಸಾಧ್ಯವಾಗಿದೆ. ಸಹೋದರ ಸಹೋದರಿಯರೇ,
ಪ್ರಾರ್ಥನೆಯು ನಮ್ಮನ್ನು ದೇವರೊಂದಿಗೆ ನಿಕಟವಾದ ಅನ್ಯೋನ್ಯತೆಗೆ ನಡೆಸುವಂಥದ್ದಾಗಿದೆ. ಹಾಗಾದರೆ ಪ್ರಾರ್ಥಿಸುವುದು ಹೇಗೆ? ಯೇಸು ಪ್ರಾರ್ಥನೆಗೆ ನಮಗೆ ಒಂದು ಮಾದರಿಯಾಗಿದ್ದಾನೆ. ಯೇಸು ಸ್ವಾಮಿ ತಾನು ದೇವರಾಗಿದ್ದರೂ ಕೂಡ ಆತನು ಈ ಭೂಲೋಕದಲ್ಲಿರುವ ಎಲ್ಲ ಸಮಯಗಳಲ್ಲೂ ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಪ್ರಾರ್ಥನೆಯ ಮೂಲಕ ಶುದ್ಧ ಮತ್ತು ಪವಿತ್ರವಾದ ಜೀವಿತವನ್ನು ನಡೆಸಿದನು. ಹಾಗೆ ಬಲಯುತವಾದಂಥ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಪ್ರಾರ್ಥನೆಯ ಮೂಲಕ ಅನೇಕ ಸೂಚಕ ಕಾರ್ಯಗಳನ್ನು ಯೇಸುಸ್ವಾಮಿ ಮಾಡಿದನು. ಆತನ ಪರ್ವತ ಪ್ರಸಂಗದಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಆತನು ಕಲಿಸಿಕೊಟ್ಟನು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ರಿಂದ 13ನೇ ವಚನದಲ್ಲಿ ನಾವು ಕರ್ತನ ಪ್ರಾರ್ಥನೆ ಎಂಬುದಾಗಿ ಕರೆಯಲ್ಪಡ್ತೇವೆ, ಲಾರ್ಡ್ಸ್ ಪ್ರೇಯರ್ ಎಂಬುದಾಗಿ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರಾರ್ಥಿಸಲು ಕಲಿಸಿಕೊಟ್ಟಂತೆಯೇ ನಮ್ಮ ಜೀವಿತದಲ್ಲಿ ನಾವು ಮೊದಲನೇ ಸ್ಥಾನ ಪ್ರಾರ್ಥನೆಗೆ ಕೊಡಬೇಕು. ಆತನು ಎಲ್ಲ ಸಮಯದಲ್ಲೂ ನೋಡಿ, ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದನು, ಬೆಳಗಿನ ಜಾವದಲ್ಲಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ದನು, ರಾತ್ರಿಯ ಜಾವಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು, ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದನು. ಹಾಗೆ ಆತನು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಪ್ರಾರ್ಥನೆ ಮಾಡುವಾಗ ಆಕಾಶ ತೆರೆಯಿತು. ಮತ್ತೆ ಆತನು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಮುಖಭಾವವು ಬೇರೆ ಆಯಿತು, ಉಡುಪು ಬೆಳಗುತ್ತಾ ಮಿಂಚುತ್ತಾ ಬಂತು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನದಲ್ಲಿ ಓದ್ತೇವೆ. ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಪರಲೋಕದಿಂದ ಬಂದಂಥ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಇವತ್ತು ನಮ್ಮ ಜೀವಿತದಲ್ಲಿ ನಮಗುಂಟಾಗುವ ಬಲಹೀನಾವಸ್ಥೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸುವಿನ ಪ್ರಾರ್ಥನಾ ಜೀವಿತವನ್ನು ನೋಡಿ ಆತನ ಶಿಷ್ಯರು ಕೇಳಿದರು, ಸ್ವಾಮಿ ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವೀಗ ಓದಿಕೊಂಡಂಥ ಅದೇ ವಾಕ್ಯ ಭಾಗದಲ್ಲಿ ಮೇಲಿನ ವಚನದಲ್ಲಿ ನಾವು ನೋಡುವುದಾದರೆ ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಹೇಳಿಕೊಡು ಎಂಬುದಾಗಿ ಶಿಷ್ಯರು ಕೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ನೋಡುವುದಾದರೆ ಜನಗಳ ಮೇಲೆ ಪ್ರಾರ್ಥನೆಯ ಆತ್ಮ ಸುರಿಸಲ್ಪಡ್ತಾ ಇರಲಿಲ್ಲ. ಈಗ ನಾವು ಪ್ರಾರ್ಥಿಸುವ ರೀತಿಯಲ್ಲಿ ಜನಗಳಿಗೆ ಆ ಕಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಆ ಕಾಲದಲ್ಲಿ ಗುರುಗಳು ಅಥವಾ ರಬ್ಬಿ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ರು. ಹಾಗೆ ರಬಿ ಎನ್ನಿಸಿಕೊಂಡ ಅಂದರೆ ಗುರು ಎನ್ನಿಸಿಕೊಂಡಂತಹ ಸ್ನಾನಿಕನಾದ ಯೋಹಾನನು ಕೂಡ ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನು ಜನರಿಗೆ ಹೇಳಿಕೊಟ್ಟಿದ್ದನಂತೆ. ಅದಕ್ಕೆ ಅವರು ಹೇಳ್ತಾರೆ, ಯೋಹಾನನು ತನ್ನ ಶಿಷ್ಯರಿಗೆ, ಸ್ನಾನಿಕನಾದ ಯೋಹಾನನು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತೆ ನೀನು ಕೂಡ ನಮಗೆ ಪ್ರಾರ್ಥನೆಯನ್ನು ಹೇಳಿಕೊಡು ಎಂಬುದಾಗಿ ಇನ್ನೊಂದು ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಆದರೆ ಇದು ಯಾವ ರೀತಿಯಾದ ಪ್ರಾರ್ಥನೆ ಆಗಿತ್ತು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಲ್ಪಟ್ಟಿಲ್ಲ. ಯೇಸು ಈ ರೀತಿಯಾಗಿ ಪ್ರಾರ್ಥನೆಯನ್ನು ನೀವು ಮಾಡಬೇಕು ಅಂದರೆ ನೀವು ಮಗ್ಗಪ್ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಕಲಿಸಿಲ್ಲ. ಆದರೆ ಯೇಸು ಸ್ವಾಮಿ ನಮಗೊಂದು ಮಾದರಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ, ದೇವರ ಬಳಿ ಹೇಗೆ ಭಿನ್ನಹ ಮಾಡಬೇಕೆಂಬುದಾಗಿ ಕಲಿಸಿಕೊಟ್ಟದನ್ನು ನೋಡ್ತೇವೆ. ಈ ಪ್ರಾರ್ಥನೆ 4 ಭಾಗವನ್ನು ಹೊಂದಿರುವಂಥದ್ದಾಗಿದೆ. ಮೊದಲನೇದಾಗಿ ನೋಡುವುದಾದರೆ ದೇವರನ್ನ ಸಂಬೋಧಿಸುವಂಥದ್ದು, ಎರಡನೇದಾಗಿ ದೇವರಿಗೆ ಸಂಬಂಧಪಟ್ಟದ್ದು, ಆತನ ಹೆಸರು, ಆತನ ರಾಜ್ಯ, ಆತನ ಚಿತ್ತ. ಮೂರನೇದಾಗಿ ನೋಡುವುದಾದರೆ ನಮಗೆ ಸಂಬಂಧಪಟ್ಟದ್ದು, ಆಹಾರ, ಕ್ಷಮಾಪಣೆ, ಶೋಧನೆಯ ಕಾಲದಲ್ಲಿ ಜಯ. ನಾಲ್ಕನೇದಾಗಿ ದೇವರಿಗೆ ಆರಾಧನೆ. ಹಾಗಾದರೆ ಮೊದಲನೇದಾಗಿ ನೋಡುವುದಾದರೆ ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ ಎಂಬುದಾಗಿ ನಾವು ಮೊದಲನೇ ಒಂದು ಭಾಗವನ್ನು ನೋಡುವುದಾದರೆ ನಾವು ದೇವರ ಕುಟುಂಬದಲ್ಲಿದ್ದೇವೆ. ಆತನ ಏನಾಗಿದ್ದಾನೆ? ನಮ್ಮ ತಂದೆ, ನಾವು ಆತನ ಮಕ್ಕಳಾಗಿದ್ದೇವೆ. ಸೊ ಈ ಒಂದು ಸಂಬಂಧವನ್ನು ನಾವು ಇಟ್ಟುಕೊಂಡು ನಮ್ಮನ್ನು ಪ್ರಾರ್ಥಿಸುವಂತೆ ಪ್ರೇರೇಪಿಸ್ತದೆ. ಈ ಸಂಬಂಧ, ನಮ್ಮ ತಂದೆಯೊಟ್ಟಿಗಿರುವಂಥ ಈ ಸಂಬಂಧ ಇದೆಯಲ್ಲ, ಪರಲೋಕದಲ್ಲಿರುವಂಥ ತಂದೆ ಎಂಬುದಾಗಿ ನಾವು ಹೇಳುವಾಗ ಇದೊಂದು ನಮಗೆ ಸಂಬಂಧ ಸೂಚಿಸ್ತದೆ. ಈ ಸಂಬಂಧ ನಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸ್ತದೆ. ಅನೇಕರಿಗೆ ದೇವರನ್ನ ಹೇಗೆ ಸಂಬೋಧಿಸಬೇಕೆಂಬುದಾಗಿ ಗೊತ್ತಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ಆದರೆ ನಾವು ಆತನನ್ನು ಪರಲೋಕದಲ್ಲಿರುವ ನಮ್ಮ ತಂದೆ ಎಂದು ಸಂಬೋಧಿಸುತ್ತೇವೆ. ಅಪ್ಪ ತಂದೆ ಎಂದು ಕರೆಯುವ ಮಗನ ಅಥವಾ ಮಗಳ ಭಾವವನ್ನು ನಾವು ಹೊಂದಿದ್ದೇವೆ. ಯಾವಾಗ ನಾವು ಅಪ್ಪ ತಂದೆ ಎಂಬುದಾಗಿ ಕರಿತೇವೋ ನಾವು ಆತನ ಮಗನು ಅಥವಾ ಮಗಳು ಆಗ್ತೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡ್ರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನೀನು ಈ ಕುಟುಂಬದಲ್ಲಿ ಹುಟ್ಟಿರುವುದಾದರೆ ಅಥವಾ ನೀವು ಈ ಕುಟುಂಬದಲ್ಲಿ ಇರುವುದಾದರೆ ದೇವರೊಂದಿಗಿನ ನಿನ್ನ ಸಂಬಂಧ ತಂದೆ ಮಕ್ಕಳ ಸಂಬಂಧವಾಗಿದೆಯಾ? ಎಷ್ಟೋ ಜನರು ಹೇಳ್ತಾರೆ, ನಾನು ಈ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಆದರೆ ನಿಜವಾಗಿಯೂ ನಿಮಗೆ ತಂದೆ ಮಕ್ಕಳ ಸಂಬಂಧ ಇದೆಯಾ?
ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ತಂದೆ ಮಕ್ಕಳ ಸಂಬಂಧ ಎಂಬುದಾಗಿ ಹೇಳುವುದಾದ್ರೆ, ಮಕ್ಕಳು ತಂದೆಯೊಟ್ಟಿಗೆ ದಿನ ಮಾತನಾಡ್ತಾರೆ. ಹಾಗಾದ್ರೆ ನಾವು ನಮ್ಮ ತಂದೆಯೊಟ್ಟಿಗೆ, ಪರಲೋಕದ ತಂದೆಯೊಟ್ಟಿಗೆ ನಾವು ದಿನಾಲು ಮಾತನಾಡ್ತಾ ಇದ್ದೇವಾ? ಆ ಒಂದು ಸಂಬೋಧನೆ, ಆ ಒಂದು ಐಕ್ಯತೆನ ನಾವು ಇಟ್ಟುಕೊಂಡಿದ್ದೇವಾ? ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳ್ತೇವೆ. ಕೆಲವರು ಅಪರಿಚಿತರ ರೀತಿಯಲ್ಲಿ ದೇವರ ಬಳಿಯಲ್ಲಿ ಬರ್ತಾರೆ. ಅಯ್ಯೋ ನಮಗೆ ಗೊತ್ತೇ ಇಲ್ಲ ಅಂದರೆ, ಅಪರಿಚಿತರೆಂಬುದಾಗಿ ಹೇಳುವುದಾದರೆ ಗೊತ್ತಿಲ್ಲದ ವ್ಯಕ್ತಿಯ ರೀತಿಯಲ್ಲಿ ಹೋಗುವ ಬಳಿಯಲ್ಲಿ ದೇವರ ಬಳಿ ಹೋಗ್ತಾರೆ. ಅನಾಥರ ಮತ್ತು ಭಿಕ್ಷುಕರ ರೀತಿಯಲ್ಲಿ ಬೇಡ್ಕೊಳ್ತಾರೆ. ಆದರೆ ಯೇಸು ನಮಗೆ ಯಾರಾಗಿದ್ದಾನೆ ಗೊತ್ತಾ? ಆತನು ನಮಗೆ ದೇವರಾಗಿದ್ದಾನೆ, ತಂದೆಯಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ಆದವನ ಬಳಿಗೆ ಏರಿ ಹೋಗುತ್ತೇನೆ. 115 3ನೇ ವಚನ ಹೇಳ್ತದೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದುದನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಪರಲೋಕದಲ್ಲಿರುವಂತಹ ನಮ್ಮ ತಂದೆ ಎಂಬುದಾಗಿ ಹೇಳುವಂಥದ್ದು ನಮಗೇನು ಸೂಚಿಸ್ತದೆ ಅಂದರೆ, ನಮಗೂ ದೇವರಿಗಿರುವ ಸಂಬಂಧವನ್ನು ಸೂಚಿಸ್ತದೆ. ನೀವಿಂದು ದೇವರ ಬಳಿಯಲ್ಲಿ ಯಾವುದೋ ಸಮಯದಲ್ಲಿ ನಿಮಗಿಷ್ಟ ಬಂದ ಹಾಗೆ ಅಪರಿಚಿತರ ರೀತಿಯಲ್ಲಿ ಅಥವಾ ಒಂದು ಸಹಾಯ ಕೇಳ್ತಾರೆ ನೋಡಿ. ಕೆಲವೊಮ್ಮೆ ಕಷ್ಟ ಬರುವಾಗ ಮಾತ್ರ ಸಹಾಯಕರನ್ನ ನಾವು ಹುಡ್ಕೊಂಡು ಹೋಗ್ತೇವೆ. ಆ ರೀತಿಯಾಗಿ ಎಲ್ಲ ನಾವು ತಂದೆ ಹತ್ರ ಸಂಬಂಧ ಇಟ್ಟುಕೊಳ್ಳಬೇಕಾದದ್ದು. ತಂದೆ ಮಕ್ಕಳು ಯಾವಾಗಲೂ ಐಕ್ಯವಾಗಿ ಅನ್ಯೂನ್ಯವಾಗಿ ಮನೆಯಲ್ಲಿ ಹೇಗಿರ್ತಾರೋ ಹಾಗೆ ನಾವು ನಮ್ಮ ಪರಲೋಕದ ತಂದೆಯೊಟ್ಟಿಗಿಟ್ಟುಕೊಳ್ಳಬೇಕು, ಆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರಿಯೇ, ದೇವರ ಮಗುವೆ, ತಾಯಿಯ ಗರ್ಭದಲ್ಲಿ ನಿನ್ನ ಇರಿಸಿದವನು ತಂದೆ ದೇವರಾಗಿದ್ದಾನೆ. ನಿನ್ನನ್ನು ಆರಿಸಿಕೊಂಡಾತನು ಆತನೇ ಆಗಿದ್ದಾನೆ. ನಿಮ್ಮ ಹೆಸರು ಹಿಡಿದು ಕರೆದಾತನು ಆತನೇ ಆಗಿದ್ದಾನೆ. ಆತನನ್ನೇ ನೀವು ಆಶ್ರಯಿಸಿಕೊಳ್ಳಬೇಕು. ಯಾವಾಗಲೂ ಮಾತನಾಡುವುದಲ್ಲ. ಈ ಒಂದು ವಾಕ್ಯ ಭಾಗ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಗೆ ಏನು ಸೂಚಿಸ್ತದೆ ಗೊತ್ತಾ? ನಾವು ದೇವರೊಟ್ಟಿಗೆ ಪ್ರಾರ್ಥಿಸಬೇಕು, ನಾವು ದೇವರೊಟ್ಟಿಗೆ ಸಂಬೋಧಿಸಬೇಕು. ಯಾಕೆಂದರೆ ನಾವು ಆತನವರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ, ಆತನಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಆದ ಕಾರಣ ನಾವು ಆತನಿಗೆ ಯಾವಾಗಲೂ ಸಂಬೋಧಿಸಬೇಕು, ಆತನಿಗೆ ನಾವೆಲ್ಲವನ್ನ ತಿಳಿಸಬೇಕು. ಎರಡನೇದಾಗಿ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಮೋಶೆಯು ದೇವರನ್ನ ನಿನ್ನ ಹೆಸರೇನು ಎಂಬುದಾಗಿ ಕೇಳಿದಾಗ ಆತನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ ವಿಮೋಚನಾ ಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ ಉತ್ತರ ಕೊಡುವುದನ್ನು ನೋಡ್ತೇವೆ. ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ ಎಂಬುದಾಗಿ ಮಲಾಖಿನ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ. ನೀನಾದರೋ ಏಕರೀತಿಯಾಗಿದ್ದಿ, ನಿನ್ನ ವರುಷಗಳು ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಕೀರ್ತನೆ 102:27ನೇ ವಚನ ಹೇಳುತ್ತದೆ. ಆತನ ಕೃಪಾ ವರಗಳು ನಿಂತು ಹೋಗವು, ಪ್ರಲಾಪ 3:22 ಹೇಳುತ್ತದೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವೂ ಹಾಗೇ ಇರುವನು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ. ನಮ್ಮ ದೇವರು ಯಾರಾಗಿದ್ದಾನೆ? ಪರಿಶುದ್ಧನು, ಕಳಂಕವಿಲ್ಲದವನಾಗಿದ್ದಾನೆ. ಹಾಗೆ ಆತನು ಪರಿಪೂರ್ಣನಾಗಿದ್ದಾನೆ. ತಾನು ಪರಿಶುದ್ಧನಾಗಿರುವಂತೆಯೇ ನಾವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಅಪೇಕ್ಷಿಸ್ತಾನೆ. ಯೆಶಾಯನು ದೇವರ ಸನ್ನಿಧಿಯಲ್ಲಿ ಬಂದಾಗ ಆತನು 6ನೇ ಅಧ್ಯಾಯದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ, ಅಯ್ಯೋ ನನ್ನ ಗತಿಯನ್ನು ನಾನು ಏನು ಹೇಳಲಿ, ನಾಶವಾದನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು ಎಂದು ಕೂಗಿ ಅಳುತ್ತಾ ಇದ್ದಾನೆ. ನಮ್ಮ ದೇವರ ಹೆಸರು, ನಮ್ಮ ದೇವರು ಯಾರಾಗಿದ್ದಾರೆ? ಪರಿಶುದ್ಧನಾಗಿದ್ದಾನೆ. ಆತನ ಹೆಸರನ್ನು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ನಮಗೆ ಕೊಡಲ್ಪಟ್ಟಂಥ ಆತನ ಹೆಸರನ್ನು ನಾವು ಕಾಪಾಡಿಕೊಳ್ಳಬೇಕು. ನಾವು ಕ್ರೈಸ್ತರು, ಕ್ರಿಸ್ತನ ಹೆಸರು ನಮಗೆ ಕೊಡಲ್ಪಟ್ಟಿದೆ. ಆತನ ಹೆಸರನ್ನು ದೂಷಣೆಗೆ ಗುರಿ ಮಾಡದಂತೆ ನಾವು ಇರೋಣ. ಅನ್ಯರು ಆತನ ನಾಮವನ್ನು ದೂಷಿಸಲು ನಾವು ಅವಕಾಶ ಮಾಡಿಕೊಳ್ಳದೇ ಇರೋಣ. ನೀನು ತಂದೆಯನ್ನು ಪ್ರಾರ್ಥಿಸುವಾಗ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸು. ನೀನು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ತಿರೋ ಅದನ್ನೆಲ್ಲ ನೆರವೇರಿಸ್ತೇವೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಏನಾಗ್ತದೆ? ಮಹಿಮೆ ಉಂಟಾಗ್ತದೆ. ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳುವರು ಎಂಬುದಾಗಿ ಫಿಲಿಪ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು ಎಂಬುದಾಗಿ ಜ್ಞಾನೋಕ್ತಿ 18:10ನೇ ವಚನ ಹೇಳುತ್ತದೆ. ಯೇಸುವಿನ ಹೆಸರನ್ನು ಕೇಳಿದ ಒಡನೆ ದೆವ್ವಗಳು ನಡುಗುತ್ತದೆ. ಆತನ ಹೆಸರಿನಲ್ಲಿ ಅದ್ಭುತಗಳು ನಡೆಯುತ್ತದೆ. ಅದಕ್ಕೆ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ, ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ
ಆತನ ನಾಮ ಪರಿಶುದ್ಧವಾದದ್ದು. ಆತನ ನಾಮಕ್ಕೆ ಸರಿಸಮಾನವಾದ ನಾಮ ಯಾವುದೂ ಇಲ್ಲ. ಯಾಕೆಂದರೆ ಆತನ ನಾಮ ಪರಿಶುದ್ಧವಾದದ್ದು. ಈ ವಾಕ್ಯ ಭಾಗದಿಂದ ನಮಗೆ ಏನು ತಿಳಿಯ ಬರ್ತದೆ ಅಂದರೆ, ದೇವರ ನಾಮ ಪರಿಶುದ್ಧವಾಗಿರುವಂಥದ್ದಾಗಿದೆ. ಆತನು ಪರಿಶುದ್ಧವಾಗಿರುವುದರಿಂದ ನಾವು ಕೂಡ ಪರಿಶುದ್ಧವಾಗಿರಬೇಕು. ಮೊದಲನೇದಾಗಿ ನಾವು ದೇವರೊಟ್ಟಿಗೆ ಸಂಬೋಧಿಸಬೇಕು. ದೇವರೊಟ್ಟಿಗೆ ಯಾಕೆ ಸಂಬೋಧಿಸಬೇಕಂದ್ರೆ, ನಾವು ಆತನವರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿರುವಾಗ ನಾವು ಯಾವಾಗಲೂ ಆತನನ್ನು ಎಲ್ಲ ಸಮಯದಲ್ಲೂ ಆಶ್ರಯಿಸಿಕೊಳ್ಳಬೇಕು, ಆತನನ್ನೇ ಹುಡುಕಬೇಕೆಂಬುದಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತೆ ನಾವು ನೋಡುವುದಾದರೆ, ಎರಡನೇದಾಗಿ ಆತನು ಪರಿಶುದ್ಧವಾಗಿರುವ ಪ್ರಕಾರ ನಾವು ಕೂಡ ಪರಿಶುದ್ಧವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಂತರ ನಿನ್ನ ರಾಜ್ಯವು ಬರಲಿ. ನಿನ್ನ ರಾಜ್ಯ ಎಂದು ಹೇಳುವಾಗ 3 ಸಂಗತಿಗಳನ್ನು ನಾವು ನೋಡ್ಬೋದು. ನಮ್ಮಲ್ಲಿ ಸ್ಥಾಪಿಸಲ್ಪಟ್ಟಿರುವ ಆತ್ಮಿಕ ರಾಜ್ಯ, ನಾವಾಗಲಿ ಅಶುದ್ಧಾತ್ಮವಾಗಲಿ ನಮ್ಮನ್ನು ಆಳಬಾರದು, ಕರ್ತನೊಬ್ಬನೇ ಆಳಬೇಕೆಂಬುದಾಗಿರುವಂಥ ಅರ್ಥ ಇದಾಗಿದೆ. ಎರಡನೇದಾಗಿ, ಕ್ರಿಸ್ತನ 1000 ವರ್ಷದ ಆಳ್ವಿಕೆಗೆ ಈ ಲೋಕವೆಲ್ಲ ಕ್ರಿಸ್ತನಿಂದ ಆಳಲ್ಪಡಲಿ, ಅನ್ಯಾಯವು ಕೊನೆಗೊಳ್ಳಲಿ ಎಂಬುದಾಗಿ ಇದರ ಅರ್ಥ ಆಗಿದೆ. ಮೂರನೇದಾಗಿ, ದೇವರ ರಾಜ್ಯ ಇದು ನಿತ್ಯವಾದ ರಾಜ್ಯ, ಎಂದಿಗೂ ಅಳಿಯದೇ ಇರುವ ರಾಜ್ಯವಾಗಿದೆ. ಹೀಗೆ ನಾವು ಪ್ರಾರ್ಥನೆ ಮಾಡಬೇಕು. ಏನೆಂಬುದಾಗಿ ಈ ವಾಚನ ನಮಗೇನು ಸೂಚಿಸ್ತದೆ ಅಂದರೆ, ಪಶ್ಚಾತ್ತಾಪ ಪಟ್ಟು ನಾವು ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಪ್ರತಿದಿನ ನಮ್ಮನ್ನು ಏನಾದರೂ ಬೇರೆ ಕಾರ್ಯಗಳು ಆಳ್ವಿಕೆ ಮಾಡ್ತಾ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರೊಬ್ಬನೇ ನಮ್ಮನ್ನು ಆಳುವವನಾಗಿರಬೇಕು. ದೇವರ ರಾಜ್ಯ ಮಾತ್ರ ನಮ್ಮ ಜೀವಿತದಲ್ಲಿರಬೇಕು. ಅದಕ್ಕೆ ಪಶ್ಚಾತ್ತಾಪ ಪಡೆರಿ, ದೇವರ ರಾಜ್ಯ ಸಮೀಪಿಸಿದೆ ಎಂದು ಸ್ನಾನಿಕನಾದ ಯೋಹಾನನು ಬೋಧಿಸಿದನು. ಯೇಸು ಕೂಡ ಇದನ್ನೇ ಬೋಧಿಸಿದನು. ಶಿಷ್ಯರು ಕೂಡ ಇದನ್ನೇ ಬೋಧಿಸಿದರು. ಹಳೆಯ ಪಾಪ ಜೀವಿತವನ್ನು ಬಿಟ್ಟು ಪರಿಶುದ್ಧತೆಯನ್ನು ನಾವು ಹೊಂದಿಕೊಳ್ಳಬೇಕು. ಪರಿಶುದ್ಧ ಜೀವಿತಕ್ಕೆ ಬರುವಾಗ ಮಾತ್ರವೇ ನಾವು ಕ್ರಿಸ್ತ ರಾಜ್ಯದೊಳಗೆ ಸೇರಲಿಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ದೇವರು ರಾಜ್ಯಾದಿ ರಾಜ್ಯನಾಗಿದ್ದಾನೆ. ದಾವೀದನು 40 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಸೌಲನು 40 ವರ್ಷ ಆಳಿದನು. ಸೊಲೊಮೋನನು 40 ವರ್ಷ ಆಳಿದನು. ಆದರೆ ಇವರೆಲ್ಲ ಆಳ್ವಿಕೆ 40 ವರ್ಷ ಎಂಬುದಾಗಿ ನಾವು ಓದ್ತೇವೆ. ಆದರೆ ಕ್ರಿಸ್ತನ ಆಳ್ವಿಕೆ ಎಂದೆಂದಿಗೂ ಇರುವಂಥದ್ದಾಗಿದೆ. ಅದಕ್ಕೆ ದಾನಿಯೇಲನು ಇದನ್ನು ಚೆನ್ನಾಗಿ ಅರಿತುಕೊಂಡಿದ್ದನು. ಅವನ ಜೀವಿತದಲ್ಲಿ ನೋಡುವುದಾದರೆ ದೇವರನ್ನ ಸರ್ವಭೌಮನು, ಆತನ ಆಳ್ವಿಕೆ ಶಾಶ್ವತವಾದುದೆಂಬುದಾಗಿ ಅವನ ಜೀವಿತದಲ್ಲಿ ಅವನು ಅರಿತುಕೊಂಡಿದ್ದಕ್ಕೆ ದೇವರಿಗೆ ಭಯವುಳ್ಳವನಾಗಿ ತನ್ನ ಜೀವಿತ ಕಾಲದಲ್ಲಿ ಜೀವಿಸಲು ಸಹಾಯವಾಯಿತು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ದೇವರ ರಾಜ್ಯವು ಮೊದಲು ಮನುಷ್ಯರ ಹೃದಯದಲ್ಲಿ ನೆಲೆಸಬೇಕು. ಇದು ಕಣ್ಣಿಗೆ ಕಾಣದಂಥ ರಾಜ್ಯವಾಗಿದೆ. ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವವರೋ ಅಂಥವರಲ್ಲಿಯೇ ದೇವರ ರಾಜ್ಯ ನೆಲೆಗೊಳ್ಳುವಂಥದ್ದಾಗಿದೆ. ನೋಡುವುದಾದರೆ ಈ ಲೋಕದ ಆಳ್ವಿಕೆಯ ರಾಜ್ಯದಲ್ಲಿ ಒಂದು ಸೈನ್ಯ ಇರ್ತದೆ, ಆದರೆ ದೇವರ ರಾಜ್ಯದಲ್ಲಿ ಸಾವಿರಾರು ದೇವದೂತರಿದ್ದಾರೆ. ಆತನನ್ನು ಸಮಾಧಾನ ಪ್ರಭು ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡುವಾಗ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ. ಎಲ್ಲ ದೇವದೂತರು ನಮಗಾಗಿ ನೇಮಿಸಲ್ಪಟ್ಟ ಹುಳಿಗದ ಆತ್ಮಗಳಾಗಿದ್ದಾರೆ ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಸುವಾರ್ತೆಗಾಗಿ ಪ್ರಯಾಸ ಪಡುವವರ ಹೆಸರುಗಳು ಜೀವಬಾಧ್ಯರ ಪಟ್ಟಿದೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನು ಯಾಕೋಬನ ವಂಶದಲ್ಲಿ ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೇವ ದೂತ ಶಬ್ದದೊಡನೆ ಆಕಾಶದಿಂದ ಇಳಿದು ಬರುವನೆಂಬುದಾಗಿ ವಾಕ್ಯ ಹೇಳ್ತದೆ. ಆತನು ತನ್ನನ್ನು ನಿರಾಕರಿಸಿದಂತಹ ಈ ಲೋಕದ ನ್ಯಾಯ ವಿಚಾರಣೆಗೆ ಗುರಿ ಮಾಡಲು ಬರ್ತಾನೆ. ಈ ಲೋಕವನ್ನು ನಿರಂತರವಾಗಿ ಆಳುವವನು ಆತನೇ ಆಗಿದ್ದಾನೆ. ಹಾಗಾಗಿ ಈ ವಚನ ನಮಗೇನನ್ನು ತಿಳಿಸ್ತದೆ ಅಂದರೆ, ಕರ್ತನು ಬರಲಿಕ್ಕಿದ್ದಾನೆ, ಆತನ ಆಳ್ವಿಕೆ ಬರಲಿಕ್ಕಿದೆ. ಆತನ ಆಳ್ವಿಕೆ ಬರಲಿಕ್ಕಿರುವಂಥ ಮುಂಚೆ ನೀವೇನು ಮಾಡಬೇಕು? ನಿಮ್ಮೊಳಗೆ ಮೊದಲು ದೇವರ ರಾಜ್ಯ ಸ್ಥಾಪನೆ ಆಗಬೇಕು. ನಿಮ್ಮೊಳಗೆ ಮೊದಲು ದೇವರ ರಾಜ್ಯ ಸ್ಥಾಪನೆ ಆಗಬೇಕು. ನಿಮ್ಮೊಳಗೆ ಕರ್ತನು ಮೊದಲು ಆಳ್ವಿಕೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಈ ದಿನದಲ್ಲಿ ನಮ್ಮನ್ನು ಯಾವುದು ಆಳ್ವಿಕೆ ಮಾಡ್ತಾ ಇದೆ? ಮೊದಲನೇದಾಗಿ ನೋಡಿದ್ವಿ, ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಬೇಕು, ಪ್ರತಿನಿತ್ಯ ಸಂಬಂಧ ಇಟ್ಟುಕೊಳ್ಬೇಕು. ಯಾಕಂದರೆ ದೇವರ ಸಂಬಂಧ ನಮ್ಮ ಸಂಬಂಧ ತಂದೆ ಮಕ್ಕಳ ಸಂಬಂಧವಾಗಿದೆ. ಎರಡನೇದಾಗಿ ಆತನ ನಾಮ ಪರಿಶುದ್ಧವಾಗಿರೋದ್ರಿಂದ ನಾವು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು. ಮೂರನೇದಾಗಿ ನೋಡುವುದಾದರೆ ನಮ್ಮಲ್ಲಿ ದೇವರ ರಾಜ್ಯ ಬರಬೇಕು. ನಾಲ್ಕನೇದಾಗಿ ದೇವರ ಚಿತ್ತ ನೆರವೇರಲಿ ಎಂಬುದಾಗಿ ನಾವು ಕೇಳಬೇಕು. ಪರಲೋಕದಲ್ಲಿ ದೇವದೂತರು, ಕೆರೂಬಿರು, ಸೆರಾಫಿರು ದೇವರ ಚಿತ್ತವನ್ನು ನೆರವೇರಿಸ್ತಾರೆ. ದೇವದೂತರು ಸ್ವತಂತ್ರವಾಗಿ ಏನನ್ನು ಕೂಡ ಅವರಿಗೆ ಮಾಡಲಿಕ್ಕೆ ಆಜ್ಞೆ ಇಲ್ಲ.
ದೇವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಬೇಕು. ಆತನ ಆಜ್ಞೆಗಳಿಗೆ ಮಾತ್ರ ವಿಧಿರಾಗಿ ಅವರು ನಡ್ಕೊಳ್ಬೇಕು. ಅದೇ ರೀತಿ ಆತನ ಚಿತ್ತ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಈ ವಚನ ನಮಗೆ ಸೂಚಿಸುವಂಥದ್ದಾಗಿದೆ. ದೇವರ ಚಿತ್ತವನ್ನು ತಿಳಿದುಕೊಂಡು ನಾವು ಅದರಂತೆ ನಡೆಯುವವರಾಗಿರಬೇಕು. ಪವಿತ್ರಾತ್ಮನ ನಡೆಸುವಿಕೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ನಮ್ಮ ಸ್ವಂತ ಜ್ಞಾನ ಅಥವಾ ಸ್ವಂತ ಚಿತ್ತದ ಮೇಲೆ ಆತುಕೊಳ್ಳದಂತೆ ಆಕಾಶವು ಭೂಮಿಯನ್ನು ಸೃಷ್ಟಿ ಮಾಡಿದಂಥ ದೇವರ ಮೇಲೆ ನಾವು ಆತುಕೊಳ್ಬೇಕು. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಆಕಾಶವು ಭೂಮಿಗಿಂತ ಎಷ್ಟು ಎತ್ತರವಾಗಿದೆಯೋ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಉನ್ನತವಾಗಿದೆ. ನಿಮ್ಮ ಜೀವಿತದಲ್ಲಿ ಕರ್ತನಿಗೆ ಒಂದು ಉದ್ದೇಶ ಇದೆ. ಆತನ ಮಾರ್ಗಗಳಲ್ಲಿ ನಡೆಯುವಾಗ ಸಮಾಧಾನ, ಶಾಂತಿ ಇರ್ತದೆ, ತೃಪ್ತಿ ಇರ್ತದೆ ಮತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಜೀವಿತ ಆಗಿರ್ತದೆ. ಬುದ್ಧಿಹೀನರಾಗಿ ನಡೆದುಕೊಳ್ಳದೆ ಕರ್ತನ ಚಿತ್ತವೇನೆಂದು ವಿಚಾರಿಸಿ ತಿಳಿದುಕೊಳ್ಳುವವರಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಕೆಲವು ವೇಳೆ ದೇವರ ಚಿತ್ತಕ್ಕೆ ಅಧೀನರಾಗುವುದು ತುಂಬ ಕಷ್ಟವಾಗ್ತದೆ. ಕಣ್ಣೀರಿನ ಕಣಿವೆಯಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಆದರೆ ಯಾರು ದೇವರ ಚಿತ್ತ ಮಾಡ್ತಾರೋ ಅವರು ಯಾವಾಗಲೂ ಸದಾಕಾಲ ಆಶೀರ್ವದಿಸಲ್ಪಡ್ತಾರೆ. ಯಾಕೆಂದರೆ ದೇವರ ಚಿತ್ತ ಮಾಡುವವರು ದೇವರನ್ನು ಪ್ರೀತಿಸುವವರಾಗಿರ್ತಾರೆ. ಹಾಗೆ ದೇವರು ಅವರನ್ನು ಕೂಡ ಪ್ರೀತಿಸ್ತಾರೆ. ಆತನನ್ನು ಪ್ರೀತಿಸುವವರು ಇದಕ್ಕಾಗಿ ಎಲ್ಲ ಕಾರ್ಯಗಳು ಕೂಡ ಅನುಕೂಲವಾಗ್ತದೆ ಎಂಬುದಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ನಿಮ್ಮ ಯೋಜನೆಗಳಿಗೆ ವಿರುದ್ಧವಾಗಿ ಕಾರ್ಯಗಳು ನಡೆಯುವಾಗ ನಾವು ಚಿಂತೆ ಮಾಡಬಾರ್ದು, ಮತ್ತೊಬ್ಬರನ್ನ ನಾವು ನಿಂದಿಸಬಾರ್ದು. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಆತನನ್ನು ಸ್ತುತಿಸಬೇಕು. ದೇವರು ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಮಾರ್ಪಡಿಸುವವನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನು ತನ್ನ ಕಾರ್ಯವನ್ನು ಸಿದ್ಧಿಗೆ ತರುವವನಾಗಿದ್ದಾನೆ. ಯೇಸುಸ್ವಾಮಿ ಯಾವಾಗಲೂ ತನ್ನ ಚಿತ್ತದಂತೆ ಮಾಡಲಿಲ್ಲ, ತಂದೆಯ ಚಿತ್ತವನ್ನು ನೆರವೇರಿಸಿದನು. ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಹಾಗಾದರೆ ಈ ವಾಕ್ಯ ಹೇಳುವ ಪ್ರಕಾರ ಭೂಲೋಕದಲ್ಲಿಯೂ ಏನು ಮಾಡಬೇಕು? ದೇವರ ಚಿತ್ತ ನೆರವೇರಬೇಕು. ಯಾಕೆಂದರೆ ಪರಲೋಕದಲ್ಲಿ ಆಲ್ರೆಡಿ ದೇವರ ಚಿತ್ತ ನೆರವೇರ್ತಾ ಇದೆ. ದೇವದೂತರು ದೇವರ ಮಾತನ್ನು ಅವರು ಪಾಲಿಸ್ತಾರೆ. ದೇವರು ಏನು ಹೇಳಿರ್ತಾರೋ ಅದನ್ನು ಮಾತ್ರ. ದೇವರು ಹೇಳಿದೆ ಸ್ವಂತ ಇಚ್ಛೆಯಿಂದ ಅವರು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇಲ್ಲಿಯವರೆಗೂ ನಾವು ನೋಡಿದ ಪ್ರಕಾರ ದೇವರ ಚಿತ್ತ ಪರಲೋಕದಲ್ಲಿ ನೆರವೇರ್ತಾ ಇದೆ, ನಮ್ಮಲ್ಲಿಯೂ ಕೂಡ ನೆರವೇರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸುವಂಥದ್ದಾಗಿದೆ. ಇಲ್ಲಿಯವರೆಗೂ ನಾವು 4 ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೂಡ 3 ವಿಷಯಗಳಿದೆ. ಅದನ್ನು ನಾವು 5ನೇದಾಗಿ ನೋಡುವುದಾದರೆ ನಮ್ಮ ಅನುದಿನದ ಆಹಾರ, 6ನೇದಾಗಿ ನಮ್ಮ ತಪ್ಪುಗಳನ್ನು ಕ್ಷಮಿಸು, 7ನೇದಾಗಿ ಶೋಧನೆಯೊಳಗೆ ಸೇರಿಸಬೇಡ. ಈ 3 ವಿಷಯಗಳನ್ನು ನಾವು ಇನ್ನೊಂದು ಪಾರ್ಟ್ನಲ್ಲಿ ನಾವು ಧ್ಯಾನ ಮಾಡೋಣ. ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುವಂಥ ಕಾರಣದಿಂದ ನಾವು ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಕೇಳುವ ನಿಮ್ಮನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ದೇವರೇ ಅಪ್ಪ, ಪರಲೋಕದ ಪ್ರಾರ್ಥನೆಯಿಂದ ಏನೆಲ್ಲ ವಿಷಯಗಳು ದೇವರ ಅಡಕವಾಗಿದೆ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದೀರಾ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸ್ತುತಿಯನ್ನು ಸಲ್ಲಿಸೋರಾಗಿದ್ದೇವೆ. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರೆಲ್ಲ ಪರಿಶುದ್ಧಾತ್ಮನೇ ವಾಕ್ಯ ಕೇಳಿದರೋ ಅವರ ಜೀವಿತದಲ್ಲಿ ಮಾನಸಾಂತರ ಉಂಟಾಗಲಿ, ಬಿಡುಗಡೆ ಉಂಟಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಪಾರ್ಟ್ 2 ಅನ್ನು ಕೂಡ ತಪ್ಪದೆ ವೀಕ್ಷಿಸಿ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.